ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬ ದಿನ ಆದಮೇಲೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇತ್ತೀಚೆಗೆ ವಿಡಿಯೋಗಳು ಕರೆಕ್ಟಾಗಿ ಮಾಡೋಕ್ಕೆ ಆಗ್ತಾನೇ ಇಲ್ಲ. ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಈಗ ಸದ್ಯಕ್ಕೆ ಯಾಕೆ ನಾನು ಇಷ್ಟು ದಿನದಿಂದ ವಿಡಿಯೋ ಮಾಡಿಲ್ಲ ಅಂತಂದರೆ, ನಾನು ಒಂದು ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಇಷ್ಟು ದಿನ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಆ ಕೆಲಸದಲ್ಲಿ ಬ್ಯುಸಿ ಇದ್ದೆ. ನಿಮಗೆಲ್ಲ ಗೊತ್ತಿದ್ದಂಗೆ ನಾನು ಮುಂಚೆನೇ ಹೇಳ್ದಂಗೆ ನಾನು ವರ್ಕ್ ಮಿಷಿನನ್ನು ತಂದಿದ್ದೆ ಅಲ್ವಾ, ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನನ್ನು ತಂದಿಟ್ಕೊಂಡಿದ್ದು ಎಲ್ಲರಿಗೂ ಗೊತ್ತು. ಸೊ ಅದು ತಂದು ನಾನು ಆಲ್ಮೋಸ್ಟ್ ಒಂದು 8-9 ತಿಂಗಳಾಯಿತು ಅಂತ ಅನಿಸುತ್ತೆ. ಅದಾದಮೇಲೆ ಇವಾಗ ಬಂದು ನಾನು ಸುಮಾರು ಜನ ಕೇಳ್ತಾಯಿದ್ರು ನನಗೆ ವರ್ಕ್ ಮಾಡಿಸಿದ ಹತ್ರ ಮಾಡಿಸ್ಕೊಡುವಾಗ ಹಂಗೆ ಸ್ಟಿಚ್ ಮಾಡಿ ಕೊಡಿ, ಹ್ಯಾಂಡ್ ವರ್ಕ್ ಬೇಕು ಅಂತೆಲ್ಲ. ಸೊ ಇಷ್ಟು ಜನ ಕೇಳ್ತಾ ಇದ್ದಾರೆ ಅಂದಮೇಲೆ ನಾನು ಯಾಕೆ ಮಾಡಬಾರ್ದು ಅಂತ ಅನಿಸಿ ನಾನು ಒಂದು ಹೊಸ ಶಾಪನ್ನು ಓಪನ್ ಮಾಡ್ತಾಯಿದ್ದೀನಿ, ಅಂದರೆ ಬೊಟಿಕ್ ಓಪನ್ ಮಾಡ್ತಾಯಿದ್ದೀನಿ. ಸೊ ಅದರ ಕೆಲಸವಾಗಿ ಸ್ವಲ್ಪ ಬ್ಯುಸಿಯಾಗಿ ನಾನು ಇಷ್ಟು ದಿನ ವಿಡಿಯೋ ಮಾಡೋಕ್ಕಾಗಿಲ್ಲ. ಹಾಗೆ ನನ್ನ ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಕೂಡ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಇದೇ ನನ್ನ ಹೊಸ ಬೊಟಿಕ್ ಮಾಡ್ತಾ ಇರುವ ಅಂಗಡಿ. ಸೊ ಇಲ್ಲಿ ನಾನು ಸ್ವಲ್ಪ ವುಡ್ ವರ್ಕು ಮತ್ತು ಹಾಗೆ ಪಾರ್ಟಿಷನ್ ಮಾಡೋಕ್ಕೆ ಸ್ವಲ್ಪ UPVC ವರ್ಕು ಎಲ್ಲ ಮಾಡಿಸ್ತಾ ಇದ್ದೆ. ಆವಾಗ ತೆಕ್ಕೊಂಡಿರೋ ವಿಡಿಯೋ. ಪ್ರೆಸೆಂಟ್ ನಾನೀಗ ಶಾಪ್ ಓಪನ್ ಮಾಡಿ ಆಲ್ಮೋಸ್ಟ್ 1 ವಾರ ಆಯಿತು. ಸೊ ಫ್ರೈಡೇ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ವೀಕ್ ಫ್ರೈಡೇಯಲ್ಲಿ ನಾನು ಅಂಗಡಿ ಪೂಜೆನ ಮಾಡಿದ್ದು. ಸೊ ಕರೆಕ್ಟಾಗಿ 1 ವೀಕಿಗೆ ನಾನು ಇಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಫುಲ್ಲು ಓಪನ್ ಸ್ಪೇಸ್ ಇರೋದು. ಒಂದು ಫ್ಲೋರ್ ಫುಲ್ಲು ತೊಗೊಂಡಿದ್ವಿ. ಏನು ಐಡಿಯಾ ಅಂತಂದರೆ, ಇಲ್ಲಿ ಸ್ಯಾರೀಸ್ ಮತ್ತು ಡ್ರೆಸ್ ಮೆಟೀರಿಯಲ್ಸು ಎಲ್ಲನೂ ಸೇಲ್ ಮಾಡಬೇಕು ಅಂತ. ಹಾಗೆಯೇ ಹ್ಯಾಂಡ್ ವರ್ಕ್ಗೋಸ್ಕರನೂ ಯಾರಾದರೂ ಬರೀ ಹ್ಯಾಂಡ್ ವರ್ಕ್ ಮಾಡಿಸ್ಕೊಂಡು ಕೊಡಬೇಕು ಅಂದರೆ ಅದನ್ನು. ಸೊ ಇದನ್ನೆಲ್ಲ ತಲೆಯಲ್ಲಿಟ್ಕೊಂಡು ಸ್ವಲ್ಪ ಪ್ಲೇಸನ್ನು ನಾನು ಜಾಸ್ತಿನೇ ಬೇಕು ಅನ್ನೋ ಕಾರಣಕ್ಕೆ ದೊಡ್ಡದು ಅಂಗಡಿನೇ ತೊಗೊಂಡೆ. ಸೊ ಇಲ್ಲಿ ಒಂದು ಸೈಡೆಲ್ಲ ಸ್ಯಾರೀಸ್ ಮತ್ತು ಡ್ರೆಸ್ಸಸನ್ನು ಸೇಲ್ ಮಾಡೋದಕ್ಕೆ, ಹಾಗೆ ಇನ್ನೊಂದು ಸೈಡೆಲ್ಲ ಸ್ಟಿಚಿಂಗು ಮತ್ತು ಡಿಸೈನ್ ಮಾಡೋದಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡಬೇಕು ಇನ್ನು ಹೇಗೆಲ್ಲ ಚೇಂಜ್ ಮಾಡ್ತೀನಿ ಅಂತ. ಆ್ಯಂಡ್ ಇದು ಬಂದು ಎಲ್ಲಿ ಲೊಕೇಟ್ ಆಗಿದೆ ಅಂತಂದರೆ, ಯಲಹಂಕ ರಾಜನಗುಂಟೆ ಅಂದರೆ ದೊಡ್ಡಬಳ್ಳಾಪುರಕ್ಕೆ ಹೋಗೋ ರೋಡಲ್ಲಿದೆ. ಸೊ ಈ ರೋಡಲ್ಲಿ ಬಸ್ ಸ್ಟಾಪು, ದೊಡ್ಡಬಳ್ಳಾಪುರಕ್ಕೆ ಹೋಗೋ ಬಸ್ ಸ್ಟಾಪ್ ಇದೆ ರಾಜನಗುಂಟೆ ಸರ್ಕಲಲ್ಲಿ. ಅಲ್ಲೇ ನಿಮಗೆ ಲೆಫ್ಟ್ ಸೈಡಲ್ಲಿ ನಿಧಾನ್ವಿ ಕ್ರಿಯೇಷನ್ಸ್ ಆ್ಯಂಡ್ ಬೊಟಿಕ್ ಅಂತ ಇದೆ. ಸೊ ಅದೇ ನಮ್ಮ ಶಾಪು. ಯಾರಾದರೂ ಬಂದು ವಿಸಿಟ್ ಮಾಡಬೇಕಂದ್ರೆ ವಿಸಿಟ್ ಮಾಡ್ಬೋದು. ಎಲ್ಲ ಥರದ ಸ್ಟಿಚಿಂಗನ್ನು ಮಾಡ್ತೀರಿ ಇಲ್ಲಿ. ಮಕ್ಕಳಿಗಿರ್ಬೋದು, ಫ್ಯಾನ್ಸಿ ಮತ್ತು ವೆಸ್ಟರ್ನ್ ವೇರು ಮತ್ತು ಎತ್ನಿಕ್ ವೇರು, ಎಲ್ಲ ಥರದ್ದು ಲೇಡೀಸ್ ಏನೇನು ಬೇಕಲ್ವ, ಸ್ಯಾರೀಸು, ಬ್ಲೌಸಸ್ಸು ಮತ್ತು ಕುಚ್ಚು ಕಟ್ಟೋದಿರ್ಬೋದು, ಹ್ಯಾಂಡ್ ವರ್ಕು, ಮಿಷಿನ್ ವರ್ಕು ಎಲ್ಲನೂ ಇಲ್ಲಿ ಸಿಗುತ್ತೆ. ಸೊ ಇನ್ ಕೇಸ್ ಯಾರೆಲ್ಲ ನಿಯರ್ ಇದ್ದೀರಾ ನನ್ನ ವಿಡಿಯೋಸ್ ನೋಡೋರು, ದಯವಿಟ್ಟು ಬಂದು ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ಅಲ್ಲೆಲ್ಲ ವರ್ಕ್ ಮಾಡಿದ್ದಾದಮೇಲೆ ಅವರೆಲ್ಲ ಕ್ಲೀನ್ ಮಾಡಿ ಕೊಡ್ತಾ ಇದ್ದಾರೆ. ಒಬ್ಬ ವರ್ಕರ್ನ ಕರೆಸಿದ್ರಿ ಕ್ಲೀನ್ ಮಾಡೋಕ್ಕೆ. ಹಾಗೆ ಇಲ್ಲಿ ಬಂದು ಟೈಲರು, ಅವ್ರಿಗೇನು ಬೇಕು ಮಿಷಿನ್ಸು ಅದನ್ನೆಲ್ಲ ಫಿಟ್ಟಿಂಗ್ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ಈ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನನ್ನು ಕೂಡ ಮನೆಯಿಂದ ಇಲ್ಲಿಗೆ ಶಿಫ್ಟ್ ಮಾಡಿಸಿದ್ವಿ. ಹಾಗೆ ಅಲ್ಲಿದ್ದ ಸೋಫಾಸ್ನ ಕೂಡ ನಾನು ಇಲ್ಲಿಗೆ ಶಿಫ್ಟ್ ಮಾಡಿಸ್ಕೊಂಡೆ. ಫೈನಲಿ ಪೂಜೆ ಮಾಡೋ ದಿನವೂ ಬಂದುಬಿಡ್ತು, ಫ್ರೈಡೇ ಪೂಜೆ ಮಾಡಿದ್ದು. ಸೊ ಇಲ್ಲಿ ಪೂಜೆ ಮಾಡ್ತಿರ್ಬೇಕಾದ್ರೆ ಒಂದು ವಿಡಿಯೋ ಕ್ಲಿಪ್ಪಿಂಗನ್ನು ತಗೊಂಡೆ. ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನಿಯರ್ ಇದ್ದೀರಾ ದಯವಿಟ್ಟು ಒಂದು ಸತಿ ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ನಾಳೆಯಿಂದ ನನ್ನ ವೀಡಿಯೋಸಲ್ಲಿ ಹೊಸ ವೀಡಿಯೋಸ್ ಬರ್ತಾ ಇರುತ್ತೆ. ಮಕ್ಕಳಿಬ್ಬರು ಕೂತ್ಕೊಂಡು ಅಲ್ಲಿ ಫೋನ್ ನೋಡ್ತಾಯಿದ್ರು. ಹಾಗೆ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇನ್ನೇನು ಪೂಜೆ ಸ್ಟಾರ್ಟ್ ಮಾಡಬೇಕಾಗಿತ್ತು. ಫ್ರೈಡೇ ಆಗಿದ್ದರಿಂದ 10:30 ಒಳಗಡೆ ಮಾಡಬೇಕಿತ್ತು. ಅದಾದಮೇಲೆ ರಾವು ಕಾಲ ಸ್ಟಾರ್ಟ್ ಆಗುತ್ತಲ್ವ, ಹಾಗಾಗಿ ಒಂದು ರೀತಿ ತುಂಬ ಖುಷಿ ಆಗ್ತಾಯಿದೆ. ಇಷ್ಟು ದಿನದ ನಂತರ ಏನೋ ಒಂದು ಮಾಡ್ತಾ ಇದ್ದೀನಲ್ವ ಅನ್ನೋ ಖುಷಿ ತುಂಬ. ಇನ್ನು ದೇವ್ರ ಮೇಲೆ ಭಾರ ಹಾಕಿ ನನ್ನ ಕೆಲಸ ಸ್ಟಾರ್ಟ್ ಮಾಡೋದಷ್ಟೇ. ಸೊ ನೀವೆಲ್ಲರೂ ಕೂಡ ನನಗೆ ಬ್ಲೆಸ್ ಮಾಡಿ ನನ್ನ ಈ ಹೊಸ ಶಾಪು ಚೆನ್ನಾಗಿ ಆಗಲಿ ಅಂತ. ಆ್ಯಂಡ್ ಈಗ ಗೊತ್ತಾಗಿದೆ ಅನಿಸುತ್ತೆ ನಾನು ಯಾಕೆ ಇಷ್ಟು ದಿನ ವಿಡಿಯೋ ಮಾಡಿಲ್ಲ ಅಂತ. ಇನ್ನು ಮುಂದೆ ನನ್ನ ಹೊಸ ಅಪ್ಡೇಟ್ಸು, ನನ್ನ ಬೊಟಿಕಲ್ಲಿ ಸ್ಟಿಚಿಂಗ್ ಮಾಡುವ ಹೊಸ ಡಿಸೈನ್ಸ್ ಇರ್ಬೋದು, ಎಲ್ಲದನ್ನು ನಾನು ದಿನ ಅಪ್ಲೋಡ್ ಮಾಡೋದಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ. ಸಿಂಪಲ್ಲಾಗಿ ಇಲ್ಲಿ ನಾವು ಪೂಜೆ ಮಾಡಿಸಿದ್ವಿ. ಒಂದು
ಏನಂತಾರೆ ಗಣೇಶ ಪೂಜೆ ಹಾಗೆಯೇ ಲಕ್ಷ್ಮೀ ಪೂಜೆ ಅಷ್ಟೇ. ನಮಗೆ ಸ್ವಲ್ಪ ಹರಿಬರಿಯಲ್ಲಿ ಆಯಿತು. ಇನ್ನು ಸ್ವಲ್ಪ ಟೈಮ್ ಇದ್ದಿದ್ದರೆ ಹೋಮ ಏನಾದರೂ ಮಾಡಿಸ್ಬೋದಿತ್ತು. ನೋಡೋಣ, ದೇವ್ರು ಒಳ್ಳೇದು ಮಾಡಿದ್ರೆ ನೆಕ್ಸ್ಟ್ 1 ಇಯರ್ ಆ್ಯನಿವರ್ಸರಿ ಅಂದರೆ 1 ವರ್ಷ ಆಗುತ್ತಲ್ವ ಬೊಟಿಕ್ ಓಪನ್ ಮಾಡಿ, ಅವತ್ತಿನ ದಿನ ಏನಾದರೂ ಆದರೆ ದೇವ್ರು ಒಳ್ಳೇದು ಮಾಡಿದ್ರೆ ಒಂದು ಹೋಮ ಮಾಡಿಸೋಣ ಅನ್ನೋ ಪ್ಲ್ಯಾನಿಂಗು ಇದೆ. ಈಗ ಸ್ವಲ್ಪ ಟೈಮ್ ಇದ್ದಿದ್ದರೆ ಮಾಡ್ಬೋದಿತ್ತು. ಇನ್ನು ಪಿತೃಪಕ್ಷ ಸ್ಟಾರ್ಟ್ ಆಗುತ್ತಲ್ವ ಆವಾಗ ಓಪನ್ ಮಾಡಬಾರ್ದು, 15 ಡೇಸ್ ಲೇಟ್ ಆಗೋಗುತ್ತೆ. ಆ್ಯಂಡ್ ಈಗ ಏನು ಅಷ್ಟೊಂದು ಬಿಸ್ನೆಸ್ ಇಲ್ಲ, ಅಂದರೆ ಇದೇನು ಸೀಸನ್ ಅಲ್ವಲ್ಲ, ಹಾಗಾಗಿ. ಬಟ್ ಈಗ ನಾವು ಓಪನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ಸೀಸನ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಬಿಸ್ನೆಸ್ ಚೆನ್ನಾಗಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈಗಲೇ ಓಪನ್ ಮಾಡಿದೆ. ಸೊ ಈಗ ಒಂದು ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಇರ್ಬೋದು, ನಮ್ಮ ಕೆಲಸಗಳೇನಾದರೂ ಇದ್ದರೆ ಅದನ್ನು 15 ದಿನದಲ್ಲಿ ಮುಗಿಸ್ಕೊಂಡ್ರೆ ಸೀಸನ್ ಸ್ಟಾರ್ಟ್ ಆದಾಗ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ಕೊಬೋದು ಅನ್ನೋ ಐಡಿಯಾಲಿದ್ದೀನಿ. ನೋಡೋಣ ಏನೇನೆಲ್ಲ ಆಗುತ್ತೆ, ಅದನ್ನು ಏನೇನು ಆಗುತ್ತೆ ಅನ್ನೋದನ್ನು ಕೂಡ ನಾನು ಡೀಟೇಲಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ತುಂಬಾ ಸ್ಪೇಷಿಯಸ್ ಆಗಿದೆ ಶಾಪು. ಒಂದು ಗೋಡನ್ ಕೂಡ ಇದೆ, ಹಾಗೆಯೇ ವಾಶ್ರೂಮ್ಸು ಎಲ್ಲ ಫೆಸಿಲಿಟಿನೂ ಚೆನ್ನಾಗಿದೆ. ಆ್ಯಂಡ್ ಈಗ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಇಲ್ಲಿ ಪೂಜೆಗೆ ಕೂತ್ಕೊಂಡ್ವಿ. ಹಾಗೆ ನಿಮಗೆ ಇನ್ನು ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ವೀಡಿಯೋಸ್ ಬೇಕು ಅಂತ ತುಂಬ ಜನ ಸಬ್ಸ್ಕ್ರೈಬು ಮಾಡ್ಕೊತಾ ಇದ್ದೀರಾ, ತುಂಬಾ ಥ್ಯಾಂಕ್ಸ್. ಬಟ್ ನನಗೆ ವೀಡಿಯೋಸ್ ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ. ಇನ್ನು ಮುಂದೆ ಅಂತೂ ಕರೆಕ್ಟಾಗಿ ಮಾಡ್ತೀನಿ. ಪ್ರತಿ ಸಲ ಇದನ್ನೇ ಹೇಳ್ತೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಸ್ವಲ್ಪ ಕೆಲಸದ ಬ್ಯುಸಿಯಿಂದ ಈ ಟೈಮ್ ಕರೆಕ್ಟಾಗಿ ನಾನು ಫೋನ್ ಕೈ ಕೊಡೋದು ಇದೆಲ್ಲ ಆಗಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ಇನ್ನು ಮುಂದೆ ಹಾಗಾಗಲ್ಲ, ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಥರದ್ದೇನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ರೇ ಅಲ್ವಾ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಆ ಕಾರಣಕ್ಕೆ ಇನ್ನು ಮುಂದೆ ನಾನು ಸ್ವಲ್ಪ ಆ್ಯಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡ್ತೀನಿ. ಮನೆ ಹತ್ರ ನನಗೆ ಈ ಥರ ಬಿಸ್ನೆಸ್ ಎಲ್ಲ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಅಂದರೆ ಮನೆಯೂ ನೋಡಿಕೊಂಡು, ನನ್ನ ಯೂಟ್ಯೂಬು ನೋಡಿಕೊಂಡು, ಚಿಕ್ಕ ಮಕ್ಕಳನ್ನು ನೋಡಿಕೊಂಡು, ಅಷ್ಟು ದೊಡ್ಡ ಮನೇನ ಕ್ಲೀನ್ ಮಾಡಿ ನಾನೇ ಬಂದು ಅಲ್ಲಿ ವರ್ಕ್ ಮಾಡಬೇಕು ಅಂತಂದರೆ ಒಂದು ದಿನಕ್ಕೆ 2 ಅಂತೂ ಕಂಪಲ್ಸರಿ ಮಾಡಲೇಬೇಕಿತ್ತು. ಮಾಡ್ತಾಯಿದ್ದೆ. ಬಟ್ ಆ 2ಗೋಸ್ಕರನೇ ನಾನೊಂದು ಮಿಷಿನ್ ತಂದಿಟ್ಕೊಳ್ಳೋದು ಯಾಕೋ ಸರಿ ಅನ್ನಿಸ್ತಾ ಇರಲಿಲ್ಲ. ಹಾಗೆಯೇ ತುಂಬ ಜನ ನನಗೆ ಸ್ಟಿಚ್ ಮಾಡಿಸ್ಕೊಟ್ಬಿಡಿ ಅಂತ ಇದ್ದರು. ಯಾಕೆ ಅಂತಂದರೆ ನಾನು ಇಲ್ಲಿ ಡಿಸೈನ್ ಮಾಡಿ ಇನ್ನೊಬ್ರು ಅದನ್ನು ಸ್ಟಿಚ್ ಮಾಡ್ತಾರೆ ಅಂದಾಗ ಅವ್ರಿಗಷ್ಟು ಕಂಫರ್ಟಬಲ್ ಆಗಲ್ಲ. ಸೊ ಇನ್ನೊಬ್ಬರು ಮೆಷರ್ಮೆಂಟ್ ಮಾಡ್ತಾರೆ, ನಾನು ಅದನ್ನು ಡಿಸೈನ್ ಮಾಡಬೇಕಂದ್ರೆ ನನಗೂ ಕೂಡ ಸರಿ ಹೋಗ್ತಾ ಇರಲಿಲ್ಲ. ಹಾಗಾಗಿ ಬೇಡ, ಎಲ್ಲ ಒಂದೇ ಕಡೆ ಆದರೆ ಇನ್ನೊಂದಷ್ಟು ಜನ ಬರ್ತಾರೆ. ನನಗೆ ಈ ಸ್ಯಾರೀಸು ಡ್ರೆಸ್ಸಸ್ಸು ಕೂಡ ಸೇಲ್ ಮಾಡಬೇಕು ಅಂತ ಇತ್ತು. ಸೊ ಹಾಗಾಗಿ ಎಲ್ಲ ಒಂದೇ ಸತಿ ಮಾಡೋಣ, ಒಂದೇ ದೊಡ್ಡದೇ ಶಾಪ್ ತೊಗೊಂಡು ಅನ್ನೋ ಕಾರಣಕ್ಕೆ ಈ ಐಡಿಯಾನ ಮಾಡಿ ಓಪನ್ ಮಾಡಿದೆ. ನನ್ನ ಐಡಿಯಾ ಹೇಗಿದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಬೆಸ್ಟ್ ವಿಶಸ್ ನನ್ನ ಮೇಲೆ ಯಾವಾಗಲೂ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಪೂಜೆಗೆ ಸುಮಾರು ಒಂದು 50 ಜನನ ಕರೆದಿದ್ವಿ. ಜಾಸ್ತಿ ಏನು ನಾವು ಗ್ರ್ಯಾಂಡಾಗಿ ಮಾಡಲಿಲ್ಲ, ಯಾಕಂತಂದರೆ ಇರೋ ಬಂಡವಾಳನ ಎಲ್ಲನೂ ನಾವು ಬಿಸ್ನೆಸ್ಗೆ ಹಾಕಿದ್ವಿ. ಸೊ ನಿಧಾನಕ್ಕೆ ಒಂದೊಂದೇ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಯರ್ ಒಳ್ಳೇದು ಮಾಡಿ ನನ್ನ ಬಿಸ್ನೆಸ್ ಚೆನ್ನಾಗಾದರೆ ಎಲ್ಲರನ್ನೂ ಕರೆದು ಮಾಡಬೇಕು ಅನ್ನೋ ಆಸೆ ಇದೆ. ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಇಲ್ಲಿ ಟಿಫನ್ ವಿಷಯಕ್ಕೆ ಬಂದವ್ರಿಗೆ ಕೂಡ ನಾವಿಲ್ಲಿ ಬಿಸಿಬೇಳೆಬಾತು ಮತ್ತು ಮೊಸರನ್ನ ಮಾಡಿಸಿದ್ವಿ. ಹಾಗೆ ಒಂದು ಸ್ವೀಟನ್ನು ಮಾಡಿಸಿದ್ವಿ. ಸೊ ಇದಿಷ್ಟು ನನ್ನ ಅಂದರೆ ಇವಾಗಿನವ್ರಿಗಿನ ಅಪ್ಡೇಟ್ಸು. ಇನ್ನು ಮುಂದೆ ಅಪ್ಡೇಟ್ಸು ನಾನು ದಿನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನೀವು ಕೂಡ ಮಿಸ್ ಮಾಡದೆ ವಾಚ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಬಂದು ಕುಂಕುಮಾರ್ಚನೆ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಾಯಿತು ಪೂಜೆ. ಇವರು ಅಷ್ಟೇ ಅರ್ಚಕರು, ನನ್ನ ಇಷ್ಟು ದಿನಗಳ ವೀಡಿಯೋಸಲ್ಲಿ ಇದ್ದಿದ್ದ ಅರ್ಚಕರು ಕೂಡ ನೋಡಿದ್ದೀರ ನೀವು. ಅವರು ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ಇವರು ನಮಗೆ ಸುಮಾರು ವರ್ಷಗಳಿಂದ ಪರಿಚಯ ಇದ್ದವರು. ಅಮ್ಮನ ಮನೆಯಲ್ಲಿ ಗುರುಪ್ರವೇಶ ಎಲ್ಲ ಮಾಡಿಕೊಟ್ಟಿದ್ದೆಲ್ಲ ಇವರೇ. ಸೊ ಈಗ ಮತ್ತೆ ಇವರೇ ಬಂದಿದ್ದಾರೆ. ಇವ್ರಿಗೂ ನಮಗೂ ಪರಿಚಯ ಸುಮಾರು 15 ವರ್ಷದ ಹಿಂದೆಯಿಂದ ಇದೆ. ಸೊ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ. ಕೆಲವರು ಇರ್ತಾರಲ್ವ ಬೈಯೋದು, ಕೋಪ ಮಾಡ್ಕೊಳ್ಳೋದು ಅರ್ಚಕರು. ಹಾಗೆ ಮಾಡಿದಾಗ ನಮಗೂ ಮನಸ್ಸಲ್ಲಿ ಒಂಥರ ಬೇಜಾರಾಗ್ತಾ ಇರುತ್ತೆ. ಬಟ್ ಇವರು ಅಷ್ಟೇ, ಇದಕ್ಕೂ ಮುಂಚೆ ನಮ್ಮ ವೀಡಿಯೋಸಲ್ಲಿ ಕಾಣಿಸ್ತಾ ಇದ್ದಾರಲ್ಲ ಅವರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಒಂಥರ ಪೀಸ್ಫುಲ್ ಅಂತ ಅನಿಸುತ್ತೆ ಇವ್ರ ಕೈಯಲ್ಲಿ ಪೂಜೆ ಮಾಡಿಸೋದು. ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ನಾವು ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾಯಿದ್ದೀರಿ ಅಂದರೆ ಒಂದು ಪೂಜೆ ಇರ್ಬೋದು, ಅದರ ಹಿಂದೆ ಆಗುವ ಎಲ್ಲ ಏನಂತಾರೆ ಅದೆಲ್ಲ ಒಳ್ಳೆ ಪಾಸಿಟಿವ್ನೆಸ್ ಅಂತ ಅನಿಸುತ್ತೆ ನಮಗೆ. ಸೊ ಅದು ಚೆನ್ನಾಗಾದ್ರೇ ನಾವು ಬಿಸ್ನೆಸ್ ಕೂಡ ಚೆನ್ನಾಗಿ ರನ್ ಆಗುತ್ತೆ ಅಂತ ನಮ್ಮಲ್ಲಿ ಒಂದು ನಂಬಿಕೆ. ಸೊ ಅದು ಕೂಡ ಚೆನ್ನಾಗೇ ಆಯಿತು.
ನೋಡಬೇಕು ನಿಮ್ಮ ವಿಶಸ್ಸಿಂದ ನನ್ನ ಈ ಬಿಸ್ನೆಸ್ ಎಷ್ಟುವರೆಗೂ ಸಕ್ಸಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇದನ್ನೆಲ್ಲ ಮಾಡೋದಕ್ಕೂ ಕೂಡ ತುಂಬಾ ಕಷ್ಟಪಟ್ಟಿದ್ದೀರಿ. ಯಾವುದೂ ಅಷ್ಟು ಸುಲಭವಾಗಿ ಯಾರ ಲೈಫಲ್ಲೂ ಸಿಕ್ಕಲ್ಲ ಅಲ್ವಾ. ಸೊ ಚೆನ್ನಾಗಿ ಆಗುತ್ತೆ ಅನ್ನೋ ನಂಬಿಕೆ ಮೇಲೆ ಏನೋ ಒಂದು ಧೈರ್ಯ ಮಾಡಿ ತುಂಬ ದೊಡ್ಡ ಮಟ್ಟದಲ್ಲಿ, ಅಂದರೆ ನನಗೆ ಇದು ತುಂಬ ದೊಡ್ಡ ಮಟ್ಟನೇ ಅಂತ ಹೇಳ್ಬೋದು, ಓಪನ್ ಮಾಡಿದ್ದೀನಿ. ನಾನೊಂದೇ ಕೇಳ್ಕೊತಾ ಇರೋದು ದೇವರಿಗೆ, ಏನೋ ಒಂದು ಮಾಡಬೇಕು ಅಂತ, ಕಷ್ಟಪಟ್ಟು ಸಂಪಾದನೆ ಮಾಡಬೇಕು ಅಂತ ಬಂದಿದ್ದೀನಿ, ದಯವಿಟ್ಟು ನನ್ನನ್ನು ಕಾಪಾಡು ಅಂತ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ವ್ಲಾಗ್. ನಿಮಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೇನಾದರೂ ಕ್ವೆಶನ್ಸ್ ಕೇಳಬೇಕು ಅಂತಿದ್ದರೆ ಈ ವಿಡಿಯೋ ಕೆಳಗಡೆ ನಿಮ್ಮ ಕ್ವೆಶನ್ಸನ್ನು ಕೇಳ್ಬೋದು. ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಆನ್ಸರ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ವಿಡಿಯೋ ಹಾಕಿಲ್ಲ ಅಂದರೂ ಸಬ್ಸ್ಕ್ರೈಬರ್ಸ್ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ, ಅವರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಬಿಸಿಬೇಳೆಬಾತ್ ಮಾಡಿಸಿದ್ವಿ, ಹಾಗೆ ಮೊಸರನ್ನ ಕೂಡ ಮಾಡಿಸಿದ್ವಿ. ಟೇಸ್ಟ್ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು, ತುಂಬ ಇಷ್ಟ ಆಯಿತು. ಬಂದವರೆಲ್ಲ ಹೇಳ್ತಾಯಿದ್ರು ತುಂಬ ಚೆನ್ನಾಗಿದೆ ಅಂತ. ಆ್ಯಂಡ್ ಈ ಬಾಕ್ಸಲ್ಲಿ ಹಾಕಿದ್ದ ಕಾರಣ ತುಂಬ ಬಿಸಿ ಬಿಸಿಯಾಗಿತ್ತು. ಆ್ಯಂಡ್ ಇದು ಒಂದು ಸ್ವೀಟ್ ಮಾಡಿಸಿದ್ವಿ, ಇದೂ ಅಷ್ಟೇ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ಅದ್ರ ಜೊತೆಗೆ ಇನ್ನು ವಾಟರ್ ಬಾಟಲ್ಲು ಇದಿಷ್ಟು. ಇಲ್ಲಿ ತುಂಬ ಕೋತಿಗಳಿದ್ದಾವೆ ಫ್ರೆಂಡ್ಸ್. ನಮ್ಮ ಮನೆ ಹತ್ರ ಕೋತಿಗಳಿಲ್ಲ, ಬಟ್ ನಮ್ಮ ಮನೆಗೂ ಇದಕ್ಕೇನು ತುಂಬ ಏನು ದೂರ ಇಲ್ಲ, ಬಟ್ ಇಲ್ಲಿ ಕೋತಿ ಇದ್ದಾವೆ. ಸೊ ಹಾಗಾಗಿ ಯಾವಾಗಲೂ ಕಿಟಕಿಗಳು ಗ್ರಿಲ್ಸ್ನ ಎಲ್ಲ ಕ್ಲೋಸ್ ಮಾಡಿಕೊಂಡೇ ಇರಬೇಕು. ಓಕೆ, ಅದಾದಮೇಲೆ ಇವತ್ತೇ ನನಗೆ ಅಮ್ಮ ಗೌರಿ ಹಬ್ಬದ ದಿನ ಕುಂಕುಮ ಕೊಡ್ತಾರಲ್ಲ, ಕೊಟ್ಟಿರಲಿಲ್ಲ. ಸೊ ಇವತ್ತು ನನಗೆ ಕುಂಕುಮ ಕೂಡ ಕೊಟ್ಟರು. ಆ ಕ್ಲಿಪ್ಪಿಂಗನ್ನು ಕೂಡ ಇದರಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಇಲ್ಲಿ ನನಗೆ ಅರಿಶಿನ ಕುಂಕುಮ ಕೊಡ್ತಾ ಇದ್ದಾರೆ. ತುಂಬ ಖುಷಿಯಾಯಿತು. ಹೆಣ್ಮಕ್ಳಿಗೆ ಇದಿಷ್ಟೇ ಅಲ್ವಾ ಆಸೆ ಇರೋದು, ತವ್ರ ಮನೆಯಿಂದ ಅರಿಶಿನ ಕುಂಕುಮ ಯಾವಾಗ ಕೊಡ್ತಾರೆ ಅಂತ. ನಿಮಗೂ ಕೂಡ ಹೀಗೆ ಅನಿಸುತ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ವ್ಲಾಗ್. ನಿಮ್ಗೆ ಏನು ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.